ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಈ ಕೇಂದ್ರೀಯ ಪ್ರವೃತ್ತಿಯ 3 ಮಾನಗಳಿದಾವಲ್ಲ, ಬಹುಲಕ, ಸರಾಸರಿ ಮತ್ತು ಮಧ್ಯಾಂಕ, ಇವುಗಳ ನಡುವಿನ ಸಂಬಂಧ, ಪ್ರಾಯೋಗಿಕ ಸಂಬಂಧವನ್ನು ಬರೀರಿ ಅಂದರೆ ಅದು ಹಿಂಗೂ ಬರ್ಬೋದು. ದತ್ತಾಂಶಗಳ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧವನ್ನು ಬರೀರಿ ಅಂತಕ್ಕಂಥದ್ದು. ಅದು ಸಂಬಂಧ ಏನಿದೆ ಅಂದರೆ ಬಹುಲಕ ಈಕ್ವಲ್ ಟು, ಬರೀರಿ ಎಲ್ಲರೂ, ಬಹುಲಕ ಈಕ್ವಲ್ ಟು 3 ಗುಂಡ್ಲೆ ಮಧ್ಯಾಂಕ. ಒಮ್ಮೊಮ್ಮೆ ಇದನ್ನು ಆ ಕಡೆ ಈ ಕಡೆ ಬದಲಾಯಿಸಿ 4 ಚಾಯ್ಸನ್ನು ಕೊಡ್ಬೋದು ನಿಮಗೆ. ಅದು ಹೆಂಗೆ ಕೊಟ್ಟರು ಪಕ್ಷಾಂತರ ಮಾಡಿ ಬರೆಯೋಕ್ಕೂ ಬರಬೇಕು, ಹಂಗೂ ಲಕ್ಷ -2 ಗುಂಡ್ಲೆ ಸರಾಸರಿ. ನಿಮಗೆ 4 ಆಪ್ಷನ್ಸನ್ನು ಕೊಟ್ಟ ಅಲ್ಲಿ 2 ಸರಾಸರಿ ಈ ಕಡೆ ತಂದು ಬಹುಲಕ ಆ ಕಡೆ ಒಯ್ಬೋದಲ್ಲ. ಸಮೀಕರಣ ಬಿಡಿಸೋದ್ರೊಳಗೆ ಏನು ನಮ್ದು ರೂಢಿ ಇರ್ತದಲ್ಲ, ಆ ಪ್ರಕಾರ ಪಕ್ಷಾಂತರ ಮಾಡಿ ಯಾವ ರೀತಿ ಕೊಟ್ಟರೂ ಕೂಡ ಅದನ್ನು ಬರಲಿಕ್ಕೆ ನಿಮಗೆ ಬರಬೇಕು. ಇದು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿರಿ. ಇಲ್ಲೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಗಳ ಬಹುಲಕ ಕಂಡುಹಿಡಿಬೇಕಾಗಿದೆ. ಈ ರೀತಿ ವರ್ಗೀಕೃತ ಅಲ್ಲಿ ಕಚ್ಚಾ ದತ್ತಾಂಶಗಳನ್ನು ಕೊಟ್ಟಾಗ ಹಿಂಗೆ ಕೊಟ್ಟಾಗ ಮೊದಲು ಲಿಸ್ಟ್ ಮಾಡ್ಕೋಬೇಕು. ಹೆಂಗೆ ಏರಿಕೆ ಕ್ರಮದಾಗ ಲಿಸ್ಟ್ ಮಾಡ್ಕೋಬೇಕು. ಇದ್ರೊಳಗೆ ಅತ್ಯಂತ ಕಡಿಮೆ ಬೆಲೆ ಯಾವುದೈತೆ ನೋಡಿರಿ, 4 ಅದ. 4 ಆದ ನಂತರ 5 ಎಷ್ಟು ಸಲ ಬಂದಿದೆ, 4 ಸಲ ಬರ್ಕೋತ ಹೋಗ್ಬೇಕಲ್ಲ, ನೋಡೋದಿಲ್ಲ. 5 4 ಸಲ ಬರೀಬೇಕು. ಮತ್ತು 6 ಎಷ್ಟು ಸಲ ಬಂದದ, 2 ಸಲ ಬಂದದ, 6,6. ನೆಕ್ಸ್ಟ್ 7 ಎಷ್ಟು ಸಲ ಬಂದದ, 3 ಸಲ ಬಂದದ. ಇದರಲ್ಲಿ ಯಾವ ದತ್ತಾಂಶ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ನೋಡಿದ್ರೆ ನಾವು ಗೊತ್ತಾಗ್ತದೆ. ಎಲ್ಲ ಫ್ರೀಕ್ವೆನ್ಸಿ ಯಾಕೆ ಬರ್ಕೋಬೇಕು ಅದೇನು ಅವಶ್ಯ ಇಲ್ಲ. ಇಲ್ಲಿ ನಾವು ನೋಡಿದರೆ ಕಾಣಿಸ್ತದೆ ನಮಗೆ. 5 ಇದ್ದದ್ದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ. 5 ಎಷ್ಟು ಸಲ ಬಂದಿದೆ, 4 ಸಲ ಬಂದಿದೆ. ಇದರಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ದತ್ತಾಂಶ ಯಾವುದಿದೆ, 5 ಇದೆ. ಹಾಗಾಗಿ ಈ ಒಂದು ಕೊಟ್ಟಿರತಕ್ಕಂಥ ಕಚ್ಚಾ ದತ್ತಾಂಶಗಳ ಬಹುಲಕ ಏನಂತ ಬರೀಬೇಕು, 5 ಬಹುಲಕ ಆಗ್ತದೆ. ಮುಂದಿನ ಪ್ರಶ್ನೆ ನೋಡಿರಿ. 6, 4, 2, 10, 7 ಅದ. ಇಲ್ಲಿಯೂ ಕೂಡ ಕಚ್ಚಾ ದತ್ತಾಂಶಗಳಿದೆ, ಮಧ್ಯಾಂಕ ಕೇಳಿದ್ದಾರೆ. ಏರಿಕೆ ಕ್ರಮದಾಗ ಬರೆಯೋಣ. ಮೊದಲು 2 ಆದ ನಂತರ 4 ಆದ ನಂತರ 6, ಆಮೇಲೆ ನೆಕ್ಸ್ಟ್ 7 ಆದಮೇಲೆ 10. ಇಷ್ಟೆಲ್ಲ 2, 4, 6, 7, 10 ಏರಿಕೆ ಕ್ರಮದಾಗ ಬಿಡೋದು. ಇಲ್ಲಿ ಮಧ್ಯದ ಬೆಲೆ ಇದು ಬೆಸ ಸಂಖ್ಯೆ ಅದ, ಈಸಿಲಿನ ಗೊತ್ತಾಗ್ತದೆ ನಿಮ್ಗೆ. ಮಧ್ಯದ ಬೆಲೆ ಯಾವುದ್ರೊಳಗೆ 6 ಆಗ್ತದೆ. ಆದ್ದರಿಂದ ಮಧ್ಯಾಂಕ ಈಕ್ವಲ್ ಟು ಏನು 6. ಇಲ್ಲಾಂದ್ರೆ ನೀವು ಹೆಂಗೂ ಲೆಕ್ಕಾಚಾರ ಮಾಡ್ಕೋಬೋದು ರೂಲ್ ಪ್ರಕಾರ. ಅಂದ್ರೆ ಅದು ಹೆಂಗದ, n+1/2ನ ಪ್ರಾಪ್ತಾಂಕ ಹೌದಾ ಇಲ್ಲ, ಬೆಸ ಇದ್ದಾಗಿದೆ. ಯಾವಾಗ ಹೇಳ್ರಿ, n ಬೆಸ ಸಂಖ್ಯೆ ಇದ್ದಾಗ. n ಇದ್ದದ್ದು ಬೆಸ ಸಂಖ್ಯೆ ಅಂದರೆ ಇಲ್ಲಿ ಪ್ರಾಪ್ತಾಂಕಗಳ ಸಂಖ್ಯೆ ಬೆಸ ಇದ್ದಾಗ. ಅಂದರೆ ಹಿಂಗೆ 1, 2, 3, 4, 5 ಬದಾವು ಅಂದರೆ 5 ಬೆಸ ಸಂಖ್ಯೆ ಹೌದಾ ಇಲ್ಲ, 5 ಬೆಸ ಸಂಖ್ಯೆ. ಬೆಸ ಬಂತು ಅಂದರೆ n+1/2ನ ಪ್ರಾಪ್ತಾಂಕ. ಅಂದರೆ ಇಲ್ಲಿ n ಅಂದರೆ ಎಷ್ಟೈತಿ, 5. 5 + 1 5 5 + 1 / 2 ಅಂದರೆ 6/2 ಅಂದರೆ 3ನೇ ಪ್ರಾಪ್ತಾಂಕ. 3ನೇ ಪ್ರಾಪ್ತಾಂಕ ಯಾವ್ದು ಬಂತು ನೋಡಿರಿ, 1, 2, 3. 3ನೇ ಪ್ರಾಪ್ತಾಂಕ ಯಾವುದಾಗ್ತೈತಿ, 6 ಬರ್ತದೆ. ಸೊ ಈ ರೀತಿಯೂ ಮುಂದುವರಿಬೋದು. ಮುಂದಿನ ಒಂದು ಪ್ರಶ್ನೆ ಭಾಳ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇವೆಲ್ಲ. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೈತಿ. ವರ್ಗೀಕೃತ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಮೊದಲು ಏನು ಮಾಡಬೇಕು, ಹಿಂಗೆ ಸಾಲಿನೊಳಗೆ ಕಾಲಮ್ ವೈಸ್ ಬರ್ಕೋಬೇಕು. ಮತ್ತು 4 ಕಾಲಮ್ ಬರ್ತಾವೆ. ನೀವು ರೆಡಿ ಮಾಡ್ಕೊರಿ ಇವತ್ತಿನ ಪಟ್ನ. ಮೊದಲನೇ ಕಾಲಮ್ದಾಗ CI ಅಂತ ಬರ್ರಿ, ಶಾರ್ಟ್ಲಿ ಕ್ಲಾಸ್ ಇಂಟರ್ವಲ್ಲ. FI ಅಂತ ಬರ್ರಿ. ಅದನ್ನೆಲ್ಲ ಭಾಳ ಡೀಟೇಲ್ ಬರ್ಕೊತ್ಕೊಂಡ್ರೆ ಟೈಮ್ ತೆಗಿಬೇಡ್ರಿ. 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50, 50 ರಿಂದ 60. ಆಮೇಲೆ ಆವೃತ್ತಿ 2, 3, 5, 7, 3 ಇದೆ. ಬರೆದ್ರೆ ಇದನ್ನು ಇಷ್ಟೆಲ್ಲರೂ ಬರೆದ್ರಿ. ನಾವು ಮೊದಲಿಗೆ ಏನು ಮಾಡಬೇಕು, ವರ್ಗಾಂತರದ ಮಧ್ಯಬಿಂದುವನ್ನು ಕೂಡಿಸ್ಬೇಕು. ಕೆಳಮಿತಿ ಮೇಲ್ಮಿತಿ ಕೂಡಿಸ್ಬೇಕು. 10, 20 ಕೂಡಿಸ್ತೀರಿ 30, 30ರ ಅರ್ಧ ಎಷ್ಟು, 15. ಅದನ್ನು 2ರಿಂದ ಭಾಗಿಸ್ಬೇಕು ಕೂಡಿಸಿ. 20, 30 ಎಷ್ಟಾಗ್ತದೆ, 50. 50ನ್ನು 2ರಿಂದ ಭಾಗಿಸ್ರಿ, ಎಷ್ಟು ಬರ್ತದೆ, 25 ಬರ್ತದೆ. ಹಾಗೆ ನೋಡ್ರಿ, 5 ಹೆಚ್ಚಾಕೋತ ಹೋಗೈತಿ ಕೆಳಮಿತಿಗೆ. 10 ಇದ್ದು 15 ಆಗೈತಿ, 20 ಇದ್ದು 25 ಆಗೈತಿ, 30 ಇದ್ದು ಎಷ್ಟು ಆಗ್ಬೇಕದು, 35 ಆಗ್ಬೇಕು. ಆಮೇಲೆ 40 ಇದ್ದದ್ದು 45 ಆಗ್ಬೇಕು. ಇಲ್ಲ ಹಿಂಗೆ ಮಾಡಿರಿ, 50, 40 ಕೂಡಿಸ್ರಿ 90 ಆಗ್ತದೆ. 90ರ ಅರ್ಧ ಎಷ್ಟು, 45. ಹಾಗೂ ತೊಗೋಬೋದು. ಆಮೇಲೆ 50, 60, 110, ಅದರ ಅರ್ಧ ಅಂದರೆ ಎಷ್ಟು, 50 ಎಷ್ಟು, 55 ಅಲ್ಲ. ಸರಿ, ಈಗ ನಾವೇನು ಮಾಡೋದು, ವರ್ಗಾಂತರದ ಮಧ್ಯಬಿಂದುಗಳನ್ನು ಕಂಡುಹಿಡ್ಕೊಂಡ್ವಿ. ಇನ್ನು
ನಿಮ್ಮ ಲೆಕ್ಕಾಚಾರದಲ್ಲಿ ಕೋಷ್ಟಕದಲ್ಲಿ ಏನು ಪೂರ್ಣ ಮಾಡ್ಕೋಬೇಕು ಅಂದರೆ ಎಫ್ ಐ ಇಂಟು ಎಕ್ಸ್ ಐ ಪೂರ್ಣ ಮಾಡ್ಕೋಬೇಕು. ಯಾಕಂದ್ರೆ ಸರಾಸರಿ ಈಕ್ವಲ್ ಟು ಪ್ರಾಪ್ತಾಂಕಗಳ ಮೊತ್ತ ಬಾಗಲೇ ಪ್ರಾಪ್ತಾಂಕಗಳ ಸಂಖ್ಯೆ. ನಮಗೆ ಪ್ರಾಪ್ತಾಂಕಗಳ ಮೊತ್ತ ಹೆಂಗೆ ಸಿಗ್ತತಿ, ಎಫ್ ಐ ಮತ್ತು ಎಕ್ಸ್ ಐ ಗುಣಾಕಾರ ಮಾಡೋಣ, ಆಮೇಲೆ ಅದನ್ನು ಕೂಡ್ಸೋಣ, ನಿಮಗೆ ಏನಾಗ್ತದೆ ಪ್ರಾಪ್ತಾಂಕಗಳ ಮೊತ್ತ ಸಿಗ್ತದೆ. ಈಗ ಎಫ್ ಐ ಎಕ್ಸ್ ಐ 15 2 30 ಬರೀರಿ, 25 3 ಎಷ್ಟು 75, 35 5 ಎಷ್ಟು 175, 45 7 ಗುಣಿಸಿದಿರಿ 315, ಆಮೇಲೆ 55 3 ಗುಣಿಸಿದ್ರೆ 165. ಈಗ ನಮಗೇನು ಬೇಕಾಗ್ತೈತಿ, ಸಿಗ್ಮಾ ಎಫ್ ಐ ಬೇಕಾಗ್ತೈತಿ. ಇವತ್ತನ್ನಷ್ಟು ಕೂಡಿಸ್ರಿ, ಆಮೇಲೆ ಇದನ್ನೂ ಕೂಡಿಸ್ರಿ, ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ. ಪ್ರಾಪ್ತಾಂಕಗಳ ಮೊತ್ತ ಮತ್ತು ಪ್ರಾಪ್ತಾಂಕಗಳ ಸಂಖ್ಯೆ, ಇಲ್ಲಿ ಎಫ್ ಐ ಅಂದರೆ ಇದು ಪ್ರಾಪ್ತಾಂಕಗಳ ಸಂಖ್ಯೆ ನಿಮ್ಗೆ ಕೊಡ್ತದೆ. ಇದೆಷ್ಟು ಬಂತು ಪಾಟೀಲ, 20 ಬರ್ತದ. ಆಮೇಲೆ ಅದು ಇನ್ನೊಂದು 760 ಬರ್ತದ, 760. ಸರಿ, ಈಗ ಎಲ್ಲರದು 760 ಬಂತು, ಲೆಕ್ಕಾಚಾರ ಮಾಡಿದ್ರಲ್ಲ. ಸರಿ, ಇನ್ನು ಮೇಲೆ ನೋಡಿರಿ, ಸರಾಸರಿ ಈಕ್ವಲ್ ಟು ನಮಗೆ ಸರಾಸರಿಯನ್ನು ಕಂಡುಹಿಡಿಬೇಕಾಗಿ ಈ ಸೂತ್ರವನ್ನು ನೆನ್ಪಿಟ್ಕೋಬೇಕು. ನೇರ ವಿಧಾನ, ಪ್ರಾಪ್ತಾಂಕಗಳ ಮೊತ್ತ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ, ಇದು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ, ಅಥವಾ ಎನ್ ಬರೋದು ನಡೀತಿದೆ, ಅದು ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಕೊಡ್ತದೆ. ಇಲ್ಲಿ ಪ್ರಾಪ್ತಾಂಕಗಳ ಮೊತ್ತ 760 ಬಂದದ. 760ಕ್ಕೆ ನಾವು ಎಷ್ಟರಿಂದ ಭಾಗಿಸ್ಬೇಕು ಅಂದರೆ 20ರಿಂದ ಭಾಗಿಸ್ಬೇಕು. 0 0 ಕ್ಯಾನ್ಸಲ್ ಆಯಿತು, 2 3 6, 1 ಉಳಿತು, 16 ಆಯಿತು, 2 ಎಷ್ಟಲೇ 16, 2 8 16. ಆದ್ದರಿಂದ ಕೊಟ್ಟಿರುವ ದತ್ತಾಂಶಗಳ ಸರಾಸರಿ ಎಷ್ಟು 38 ಅನ್ನೋದನ್ನು ನೋಡ್ತೀವಿ. ಎಲ್ಲರೂ ಮುಗಿಸಿದ್ರಿ? ಸರಿ, ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ನೋಡಿರಿ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಈ ಇದಕ್ಕೆ ಬಹುಲಕವನ್ನು ಕಂಡುಹಿಡಿಬೇಕಾಗಿದೆ. ಸರಿ ಇರಲಿ, ಈ ಕಡೆ ನೋಡಿ. ಈ ಕೆಳಗಿನ ವರ್ಗೀಕೃತ ದತ್ತಾಂಶಕ್ಕೆ ಬಹುಲಕ ಕಂಡುಹಿಡಿಯಿರಿ. ಪ್ರಶ್ನೆ ಏನಪ್ಪ ಅಂದರೆ, ಬಹುಲಕವನ್ನು ನಾವು ಕಂಡುಹಿಡಿಬೇಕಾಗಿದೆ. ಸರಿ, ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಬಹುಲಕ ಕಂಡುಹಿಡಲಿಕ್ಕೆ ನೀವು ಈ ಸೂತ್ರವನ್ನು ಎಲ್ಲರೂ ಗಮನಿಸಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇಲ್ಲಿ ಎಲ್ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಇದನ್ನು ಬರ್ಕೋಬೇಡ್ರಿ, ಇದೆಲ್ಲ ನಿಮ್ಗೆ ಗೊತ್ತಿದ್ದದೈತಿ, ಗಮನಿಸ್ರಿ. ಎಚ್ ಅಂದರೆ ವರ್ಗಾಂತರದ ಗಾತ್ರ, F1 ಅಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, ಆಮೇಲೆ F0 ಅಂದ್ರೆ ಅದರದ್ದು ಹಿಂದಿನ ಆವೃತ್ತಿ, ಆಮೇಲೆ F2 ಅಂದ್ರೆ ನಂತರದ ಆವೃತ್ತಿ ಬರ್ತದೆ. ಸ್ವಲ್ಪ ಈ ಲೆಕ್ಕಾಚಾರ ಮಾಡೋದ್ನಾಗ ಇಲ್ಲಿ ನಿಮ್ಗೆ ಒಂದಿಷ್ಟು ಅಬ್ಸರ್ವೇಷನ್ ಇರಲಿ. ನಿಮ್ಗೆ ಅಡ್ವಾನ್ಸ್ ಮುಂದೆ ಓಡ್ರಿ ಅಂತ ಹೇಳಿಲ್ಲ ನಾನು, ಹಿಂಗೆ ಕಾಲಮ್ ವೈಸ್ ಅಷ್ಟೇ ಬರೀರಿ. ಇಲ್ಲಿ ಎಕ್ಸ್ಟ್ರಾ ಯಾವುದೂ ಕಾಲಮ್ ಬೇಕಾಗೋದಿಲ್ಲ, ಬರೀ ಇಷ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು. ಡೈರೆಕ್ಟ್ ಸೂತ್ರ ಬರೋದೈತಿ, ಅದರ ಬೆಲೆ ತುಂಬೋದೈತಿ. ಇಲ್ಲಿ ಆವೃತ್ತಿ ಅತಿ ಹೆಚ್ಚು ಎಲ್ಲಿ ಎಷ್ಟೈತೆ ನೋಡ್ರಿ, 8. ಅಂದ್ರೆ ಇದನ್ನು ಹೈಲೈಟ್ ಮಾಡ್ಕೋಬೇಕು ನಾವು. ವರ್ಗಾಂತರ ಯಾವುದು ಬಹುಲಕವಿರ್ತಕ್ಕಂಥ ವರ್ಗಾಂತರವನ್ನು ಹೈಲೈಟ್ ಮಾಡ್ಕೋಬೇಕು. ಇದನ್ನು ಹೈಲೈಟ್ ಮಾಡ್ಕೋಬೇಕು, ಹೌದಾ? ಇದನ್ನೀಗ ಹೈಲೈಟ್ ಮಾಡ್ಕೊಂಡೆ ನಾನು 8 ಇದು ಮಾರ್ಕ್ ಮಾಡ್ಕೊಂಡೆ. ಇಲ್ಲಿ ಒಂದು ಇದು ನೋಡ್ರಿ ಮೆಥಡ್ ಏನಂದ್ರೆ, ಲಕ್ಷ ಕೊಡ್ರಿ, ಮ್ಯಾಲಿಂದ ಇದೇನು ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿ ಮ್ಯಾಲೆ ಸ್ಟಾರ್ಟ್ ಮಾಡೋದು. F0 F1 F2 ಹಿಂಗೆ ಬರೆದ್ಬಿಡು. ಕರೆಕ್ಟ್ ಅಲ್ಲಿ ಆಗ್ತೈತೆ. F0 F1 F2 0 1 2 ಹಿಂಗೆ ಇದು ಆರ್ಡರ್ ಆಗೈತದೆ. F0 F1 F2 ಇದ ಲೈನ್ದ ಈ ಕಡೆ ದಂಡಿಗೆ ಬರ್ತಾರಲ್ಲ, ಇದು ನಿಮಗೆ ಎಲ್ಲಿ ಕೊಡ್ತದೆ. ಗಾತ್ರ ಓರಲ್ಲಿ ನೋಡೋಣ ಗೊತ್ತಾಗ್ತೈತೆ. 5 ರಿಂದ 15 ಅಂದ್ರೆ ಡಿಫ್ರೆನ್ಸ್ ಎಷ್ಟೈತಿ, 10 ಐತಿ. ಅಂದರೆ ಎಚ್ ಕೊಟ್ಟು ಎಷ್ಟು 10. ಇಷ್ಟೆಲ್ಲ ಬೇಕಾಗ್ತಾವಲ್ಲಿ ಆ ಸೂತ್ರದಾಗ ಇಷ್ಟು ಅದಾವೆ. F0 ಐತಿ, F1 ಐತಿ, F2 ಐತಿ, L ಐತಿ, H. ಇವಿಷ್ಟು ಹಿಂಗೆ ಗೊತ್ತು ಮಾಡ್ಕೋಬೇಕು. ಬರೀ ಅದೇ ಟೇಬಲ್ ರಿಪೀಟ್ ಬರೀದಿರ್ತೈತಿ. ಹಿಂಗೆ ಅಡ್ಡು ಕೊಟ್ಟಿರಿಂದ ಕಂಸಲ್ನ ಬರೀದ ಹೈಯೆಸ್ಟ್ ಆವೃತ್ತಿ, ಅತಿ ಹೆಚ್ಚಿನ ಆವೃತ್ತಿ ಎಲ್ಲೈತಿ ನೋಡೋದು, ಅದನ್ನು ಮಾರ್ಕ್ ಮಾಡ್ಕೊಳ್ಳೋದು ಆ ಆವೃತ್ತಿ ಕಾಲಮ್ ರೋ. ಆಮೇಲೆ ಅಲ್ಲೇ ಎಲ್ಲ ಅದ್ರ ಮ್ಯಾಲಿಂದ ಸ್ಟಾರ್ಟ್ ಮಾಡೋದು. F0 F1 F2 ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ, ಬಹುಲಕವಿರುವ ವರ್ಗಾಂತರದ ಆವೃತ್ತಿ, ಬಹುಲಕವಿರುವ ವರ್ಗಾಂತರದ ನಂತರದ ಆವೃತ್ತಿ F2 ಅಂದರೆ, ಆಮೇಲೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ L ಅಂದರೆ, ಆಮೇಲೆ H ಅಂದರೆ ಏನು, ವರ್ಗಾಂತರದ ಗಾತ್ರ. ಸರಿ, ಇಷ್ಟಲ್ದ ಈ ಸೂತ್ರ ಕರೆಕ್ಟ್ ನೆನ್ಪಿಟ್ಕೋಬೇಕು. L ಪ್ಲಸ್ F1 ಮೈನಸ್ F0 ನೋಡಿರಿ. ಸೂತ್ರ ಬರೋಣ ಈಗ. ಬಹುಲಕ ನಾವೇನು ಕಂಡುಹಿಡಿಬೇಕಾಗಿದೆ,
ಬಹುಲಕವನ್ನು ಕಂಡುಹಿಡಿಬೇಕಾಗಿ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಏನದು ಸೂತ್ರ ಹೇಳ್ರಿ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಕರೆಕ್ಟ್ ಬರೋದು ನೀವೆಲ್ಲ ನೋಡೋಣ ಇಂಟು H ಒಂದು ಐತಲ್ಲ 2F1 ಮೈನಸ್ F0 ಮೈನಸ್ F2 ಇಂಟು H ಇದು ನಿಮಗೆ ಸೂತ್ರ. ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಸಾಗೋಣ ನಿಮಗೆ ಉತ್ತರ ಸಿಗುತ್ತೆ. ಕೆಳಮಿತಿ ಎಷ್ಟಾಗ್ಯದ 25 ಅದ 25 ಹಾಕ್ರಿ ಪ್ಲಸ್ F1 ಮೈನಸ್ F0 8 ಮೈನಸ್ 4 ಬಾಗ್ಲೆ 2 ಗುಂಡ್ಲೆ F1 ಅಂದರೆ 8 ಮೈನಸ್ F0 ಅಂದರೆ ಎಷ್ಟೈತಿ 4 ಐತಿ ಮೈನಸ್ F2 7 ಅದ ಇಂಟು ಗಾತ್ರ ಎಷ್ಟಿದೆ ಗಾತ್ರ 10 ಅಲ್ಲ ಸರಿ 10 ಹಾಕಿ ಇಂಟು 10 ಬರೀ. ಇನ್ನು ಇದನ್ನು ಸುಲಭೀಕರಣ ಮಾಡಿದ್ರೆ ಉತ್ತರ ಸಿಗ್ತದ 25 8ರಾಗ 4 ಹೋದ್ರೆ 4 8 ಇಡ್ಲೆ 16 16ರಾಗ 7 4 ಎಷ್ಟು ಆಗ್ತದೆ 11 ಆತಲ್ಲ ಬ್ರಕೆಟ್ನಾಗ ಇಡ್ರಿ ಇದನ್ನ ಇಂಟು 10 ಇಡ್ರಿ 16ದೊಳಗೆ 11 ಕಳೆದ ಎಷ್ಟು ಬಂತು 11 ಕಳೆದ್ರೆ 5 ಅಲ್ಲ 4 ಬಾಗ್ಲೆ 5 ಗುಂಡ್ಲೆ 10 5 ಒಂದ್ಲೆ 5 ಎರಡ್ಲೆ ಅಂದರೆ 4 ಎರಡ್ಲೆ 8 ಬಂತು 25ಗೆ 8 ಕೂಡಿಸ್ತೀವಿ 30 25 8 ಕೂಡಿಸಿದ್ರೆ 36 33 ಬಹುಲಕದ ಬೆಲೆ ಎಷ್ಟು 33. ಆದ್ದರಿಂದ ಕೊಟ್ಟಿರುವ ದತ್ತಾಂಶಗಳ ಬಹುಲಕ ಈಕ್ವಲ್ ಟು ನಾವು ಎಷ್ಟು ಬರೀಬೇಕು 33 ಬರೀಬೇಕು. ಬಹುಲಕ ಅಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂತಹ ದತ್ತಾಂಶ ಅದಕ್ಕೆ ನಾವು ಬಹುಲಕ ಅಂತ ಕರಿತೀವಿ. ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಾಗ ಈ ರೀತಿ ಸೂತ್ರ ಅನ್ವೇಷಣೆ ಮಾಡಬೇಕು. ಅವರ್ಗೀಕೃತ ಇದ್ದಾಗ ನೇರವಾಗಿ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಮುಂದಿನ ಪ್ರಶ್ನೆ ಮತ್ತೊಂದು ಅಂಥ ಪ್ರಶ್ನೆನೇ ಇದೆ. ಆದರೆ ಇಲ್ಲಿ ಮಧ್ಯಾಂಕ ಕಂಡುಹಿಡಿದೈತಿ ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಮಧ್ಯಾಂಕವನ್ನು ಕಂಡುಹಿಡಿದೈತಿ. ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ತೈತಿ. ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು ನೀವು ಹಿಂಗೆ ಕಂಬ ಸಾಲಿನಾಗ. ಆಮೇಲೆ ಅದು ಯಾವುದೇ ಹೇಳ್ತೀರಿ ಸಂಚಿತ ಆವೃತ್ತಿಯ ಕಾಲಮ್ ರೆಡಿ ಮಾಡ್ಕೋಬೇಕು ಮತ್ತು ಈ ಸೂತ್ರ ನೆನ್ಪಿಟ್ಕೋಬೇಕು. L ಪ್ಲಸ್ N/2 ಮೈನಸ್ CF ಅಂದ್ರೆ ಸಂಚಿತ ಆವೃತ್ತಿ ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಅದು ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಯಾವುದಿಲ್ಲ ಅದು ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಆಮೇಲೆ F ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ, H ಅಂದ್ರೆ ಗಾತ್ರ. ಸರಿ, ಇವತ್ತನ್ನ ಕಾಲಮ್ ವೈಸ್ ಬರ್ಕೋರಿ. ಆಮೇಲೆ ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೋರಿ ಸಂಚಿತ ಆವೃತ್ತಿ. ನೀವು ಯಾಕೆ ಸೇರ್ತವಲ್ಲೋ ಇಲ್ಲ ನಾನು ಸ್ಟಾಪ್ ರೂಮ್ದಾಗ ಅದ ನೋಡಿ ತರ್ಬೋದು. ಇಲ್ಲ ಇಲ್ಲಿ ತೋರಿ ಕುಂತಿರ್ ನೋಡಿರಿ ಏನಾಯಿತು. ಸಂಚಿತ ಆವೃತ್ತಿ ಬರ್ಕೊಳ್ಳೋಣ. 12ಕ್ಕೆ 12 ಇಡ್ತೀರಿ ಇಲ್ಲಿ 12ಕ್ಕೆ 9 ಕೂಡಿಸ್ರಿ ಎಷ್ಟು ಬಂತು 21 ಅಲ್ಲ. 12ಕ್ಕೆ 9 ಕೂಡಿಸಿದ್ರೆ 21 ಹೌದಾ ಇಲ್ಲೋ? ಹಾಂ, 21ಕ್ಕೆ 10 ಕೂಡಿಸಿದ್ರೆ 31ಕ್ಕೆ 8 ಕೂಡಿಸಿದ್ರೆ 39ಕ್ಕೆ 7 ಕೂಡಿಸಿದ್ರೆ 46. ಇಲ್ಲಿ ಎನ್ ಎಷ್ಟದ ಇದನ್ನು ಕೂಡಿಸ್ಬೇಕಲ್ಲ. ಇದನ್ನು ಕೂಡಿಸಿದ್ರೆ ನಮಗೆ ಮುಂದಿನ ಜಜ್ಮೆಂಟ್ ಸಿಗೋದು. ಎನ್ ಈಕ್ವಲ್ ಟು ಇದನ್ನೆಲ್ಲ ಕೂಡಿಸ್ರೆ ಆವೃತ್ತಿ 46 ಹೊಂದಬೇಕಲ್ಲ, ಅದು ಲಾಸ್ಟ್ ಬಂದೈತೆ ಅದು ಹೌದಾ ಇಲ್ಲ? ಈಗ n/2 ಮಾಡಿರಿ. n/2 ಮಾಡಿದರೆ 46 ಬಾಗ್ಲೆ 2 ಅಂದರೆ 23. 23ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತೆ ನೋಡಿರಿ, ಯಾವ ವರ್ಗಾಂತರದಾಗ ಬರ್ತೈತಿ 23ನೇ ಪ್ರಾಪ್ತಾಂಕ. ಇಲ್ಲಿ ನೋಡಿರಿ, ಇಲ್ಲಿ 21 ತನಕ ಬಂದಿದ್ದವು, 22, 23, 24 ಹಿಡ್ಕೊಂಡು 31 ತನಕ ಇಲ್ಲಿ ಬರ್ತಾವೆ. ಅಂದ್ರೆ ನೀವು ಯಾವುದನ್ನು ಹೈಲೈಟ್ ಮಾಡ್ಕೋಬೇಕು ನಮಗೀಗ? ಇಲ್ಲಿ ನೋಡಿರಿ 31 ಐತಲ್ಲ, ಇಲ್ಲಿ ಇದನ್ನು ಹೈಲೈಟ್ ಮಾಡ್ಕೋಬೇಕು. ಇದನ್ನು ಹೈಲೈಟ್ ಮಾಡ್ಕೋಬೇಕು ಅಂದರೆ 23ನೇ ಪ್ರಾಪ್ತಾಂಕ ಯಾವ ವರ್ಗಾಂತರದಾಗ ಬರ್ತೈತೆ ಅಂತ ಗೊತ್ತು ಮಾಡಿಕೊಂಡು 40ರಿಂದ 60 ಈ 40ರಿಂದ 60 ಈ ವ್ಯಾಪ್ತಿಯೊಳಗೆ ನಮ್ಮ ಉತ್ತರ ಐತಿ. ನಮ್ಮ ಉತ್ತರ 40 ಮತ್ತು 60 ನಡುವೆ ಬರ್ತದೆ. ಇದನ್ನು ಗೊತ್ತು ಮಾಡ್ಕೊಂಡಿರಿ. ಇನ್ನು ಬೆಲೆಗಳನ್ನು ಬರ್ಕೊಳ್ಳೋಣ. ಇದು ನೋಡಿರಿ, ಇದು ಕೆಳಮಿತಿ ಇದೆ ಎಲ್ಲಿದು ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಇಲ್ಲಿ ನೋಡಿ CF ಇದು ಹಿಂದಿನ ಸಂಚಿತ ಆವೃತ್ತಿ. ಇನ್ನು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇಲ್ಲಿ ಬರಂಗಿಲ್ಲ. ಆವೃತ್ತಿ ಇಲ್ಲಿ ನೋಡ್ರಿ, ಇದು F ಇಲ್ಲಿ ಬರ್ತದೆ. ಯಾವ್ಯಾವ ಎಲ್ಲ ಗುರುತಿಸ್ಕೋಬೇಕು ಕರೆಕ್ಟ್. ತಪ್ಪು ಗುರುತಿಸಿದ್ರಿ ಈಸಿ ಇರ್ತೈತಿ, ಕರೆ ಪ್ರಾಕ್ಟೀಸ್ ಇಲ್ಲಾಗಿತ್ತಂದ್ರೆ ಒಮ್ಮೆ ಏನಾಗಿರ್ತೈತಿ ಯಾವುದೇ ವ್ಯಾಲ್ಯೂ ತಪ್ಪು ತಗೋತಾರೆ. ತಪ್ಪು ತೊಗೊಂಡ್ರೆ ಉತ್ತರ ಚೇಂಜ್ ಆಗ್ಬಿಡ್ತದೆ. ಈ F ತೊಗೊಳ್ದ ಇಲ್ಲಿ 10 ತೊಗೊಳ್ದ 31 ತೊಗೊಂಡ್ರೆ ಮುಗಿತಲ್ಲ ಹೌದಾ ಇಲ್ಲ? ಅಥವಾ ಇದನ್ನ ಬದಲಾಯಿಸಿ ಇಲ್ಲಿ ತೊಗೊಂಡ್ರೆ ಮುಗಿದು ಹೋಯ್ತು. ಆ CF ಅಂದರೆ ಯಾವುದು ಗೊತ್ತಾಯ್ತಲ್ಲ 21, F ಅಂದರೆ ಯಾವುದು 10, L ಅಂದರೆ ಯಾವುದು 40.
n/2 ಈಗಾಗಲೇ ಮಾಡ್ಕೊಂಡದೆ, ಮುಗೀತು. ಇನ್ನೇನು ಬೇಕಾಗಿಲ್ಲ, ಗಾತ್ರ ಒಂದು ಬೇಕಾಗತ್ತೆ. 0 to 20 ಅಂದರೆ ಗಾತ್ರ ಎಷ್ಟು? h = ಎಷ್ಟು? 25 ಅಲ್ಲ ಗಾತ್ರ ಇಲ್ಲಿ. ಸರಿ, ಎಲ್ಲ ಬೆಲೆಗಳು ಗೊತ್ತಾದವು. ಈ ಸೂತ್ರ ಬರೋಣ. ಸೂತ್ರ ಮಧ್ಯಾಂಕ L ಪ್ಲಸ್ n/2 ಮೈನಸ್ ಏನು CF ಡಿವೈಡೆಡ್ ಬೈ F ಇಂಟು H. ಸೂತ್ರ ಕರೆಕ್ಟ್ ಬರ್ದನೇ ಇಲ್ಲ ನೋಡೋಣ. ಒಂದೆರಡು ನಿಮಿಷ ಕರೆಕ್ಟ್ ಬರ್ದನಲ್ಲ. ಎಲ್ ಬೆಲೆ ಕೆಳಬಿತ್ತಿ ಎಷ್ಟೈತಿ? 40 ಅದ. 40 ಹಾಕ್ರಿ. ಪ್ಲಸ್ n/2 ಡೈರೆಕ್ಟ್ ಹಾಕ್ಬೋದು. ಇಲ್ಲಿ ಲೆಕ್ಕಾಚಾರ ಮಾಡ್ಕೊಂಡಿದ್ರಿ ಎಷ್ಟು ಬಂದೈತಿ? 23 ಮೈನಸ್ CF 21 ಡಿವೈಡೆಡ್ ಬೈ F 10 ಐತಲ್ಲ, ಇಂಟು ಗಾತ್ರ ಎಷ್ಟೈತಿ? 20 ಗಾತ್ರದ 20 ಐತಿಲ್ಲ ಗಾತ್ರ. ಸರಿ, 40 ಪ್ಲಸ್ 23ದಾಗ 21 ಆದ್ರೆ 2 ಬಾಗ್ಲೆ 10 ಗುಂಡ್ಲೆ ಎಷ್ಟಿದು? 20. 0 0 ತೆಗೆದುಬಿಡ್ರಿ. 2 2 4. 40 ಪ್ಲಸ್ 4 44 ಬಂತ ಇಲ್ಲೋ? ಅಂದ್ರೆ ಮಧ್ಯಾಂಕ ಈ ಕೊಟ್ಟಿರ್ತಕ್ಕಂತಹ ಈ ದತ್ತಾಂಶಗಳಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಮಧ್ಯಾಂಕದ ಬೆಲೆ ಎಷ್ಟು ಅಂತಂದರೆ 44 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ಸರಾಸರಿ ಕಂಡುಹಿಡಿದೈತಿ, ಆದ್ರೆ ಅಂದಾಜು ಸರಾಸರಿ ವಿಧಾನದಿಂದ ನಾವು ಸರಾಸರಿಯನ್ನು ಕಂಡುಹಿಡಬೇಕು. ಒಂದು ಕಾರ್ಖಾನೆಯ ಕೆಲಸಗಾರರ ದಿನಗೂಲಿ ವೇತನವನ್ನು ಕೊಟ್ಟಿದ್ದಾರೆ ರೂಪಾಯಿಗಳಲ್ಲಿ. 100ರಿಂದ 120 12 ಜನ, 120ರಿಂದ 140 14 ಜನ, ಹೀಗೆ 180ರಿಂದ 200 10 ಜನ ಅದ. ಹೌದಾ? ಈ ದತ್ತಾಂಶಗಳಿಗೆ ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ದಿನಗೂಲಿ ಕಂಡುಹಿಡಿಯಿರಿ. ಹೆಚ್ಚಾನೆಚ್ಚು ನಿಮ್ಮ ಪರೀಕ್ಷೆಯಲ್ಲಿ ನೇರ ವಿಧಾನನ ಕೇಳ್ತಾರೆ, ಆದರೆ ಸ್ವಲ್ಪ ಹಂತ ವಿಚಲನ ವಿಧಾನ ಆಗಿರ್ಬೋದು ಅಥವಾ ನೇರ ಅಂದಾಜು ಸರಾಸರಿ ವಿಧಾನ, ಇವು ಕೂಡ ನಿಮ್ಗೆ ಗೊತ್ತಿರಬೇಕು. ಹೆಚ್ಚಾನೆಚ್ಚು ಅದನ್ನು ಕೇಳ್ತಾರೆ ಅಂಥೇಳಿ ಪೂರ್ತಿ ಕೈ ಬಿಡೋದಲ್ಲ. ಸೊ ಒಂದೆರಡು ಉದಾಹರಣೆಗಳಾದರೂ ಕೂಡ ಗೊತ್ತಿರಲಿ ನಿಮಗೆಲ್ಲ. ಆ ಉದ್ದೇಶದಿಂದ ಈ ವರ್ಕ್ಶೀಟ್ನಾಗ ಇದನ್ನು ತೊಗೊಂಡದ. ಇಲ್ಲಿ ಕಾಲಮ್ಸ್ ಏನೇನು ಬರ್ತಾವೆ ನೋಡಿ. ಅಲ್ಲಿ ಕೊಟ್ಟಿದ್ದಾನೆ 2 ಕಾಲಮ್ ಬರ್ಕೊಂಡಿದ್ದಾನೆ. ದಿನಗೂಲಿ ಏನೈತಿಲ್ಲ ರೂಪಾಯಿಗಳ ಇದ್ರೊಳಗೆ ರೇಂಜ್ ಬರ್ಕೊಂಡೈತಿ, ಕೆಲಸಗಾರರ ಸಂಖ್ಯೆ ಬರ್ಕೊಂಡೈತಿ. ಮೊದಲನೇದು ಮಧ್ಯಬಿಂದು ತಕ್ಕೋಬೇಕು, ಅಂದಾಜು ಸರಾಸರಿ ನಾವು ಊಹಿಸ್ಕೋಬೇಕು, ಅದರಿಂದ ವಿಚಲನೆ ತಕ್ಕೋಬೇಕು, ಆಮೇಲೆ FI ಇಂಟು DI ತಕ್ಕೋಬೇಕು. ಸರಿ, ಈಗ ನೋಡ್ರಿ, ಬರೆದ್ರೆ ಎಷ್ಟು ಕಾಲಮ್ ಹಾಕ್ಕೊಂಡ್ರೆ ಎಲ್ಲರೂ ಕಾಲಮ್ ಹಾಕಿರೋದು. ಹಾಕಿದ್ರಿ? ಹಾಂ, ಮಧ್ಯಬಿಂದು 100 120 ಐತಿ. ಇಲ್ಲಿ 220 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬಂತು? 220 ಡಿವೈಡೆಡ್ ಬೈ 2 110. ಕರೆಕ್ಟ್ ಐತಿ? 110. ಇದು 130. ಆಮೇಲೆ 150, 170, 10 ಹೆಚ್ಚಾಗೈತಿ, 190. ಸರಿ, ಇಲ್ಲಿ ವರ್ಗಾಂತರದ ಮಧ್ಯಬಿಂದುವನ್ನು ನಾವು ತಗೊಂಡ್ವಿ. ಇಲ್ಲಿ ನೀವು ಒಂದು ಮಧ್ಯದ ಬೆಲೆ ಅಂದಾಜನ ಇದೆ. ಭಾಳ ಕಡಿಮೆ ತೊಗೊಳ್ರಿ, ಭಾಳ ಹೆಚ್ಚು ತೊಗೋಬೇಡ್ರಿ. ಮಿಡ್ಲ್ ಇನ್ ಬಿಟ್ವೀನ್ 150 ತೊಗೊಳ್ಳೋಣ. ಅಂದಾಜು ಸರಾಸರಿ ಎಷ್ಟಂತ ನಾವು ಊಹಿಸ್ಕೋಬೇಕು ಮೊದಲು, ಇಲ್ಲಾಂದ್ರೆ ಗಾಡಿ ಮುಂದೆ ಹೋಗಂಗಿಲ್ಲ. ಮುಂದಿನ ಸ್ಟೆಪ್ ಹೋಗೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ಅಂದಾಜು ಸರಾಸರಿ ಕಾಮ A = 8 ಆಗಿರಲಿ ಅಂದ್ರೆ 150 ಆಗಿರಲಿ. ಇನ್ನು ಸರಾಸರಿ ಅಂದಾಜು ಸರಾಸರಿನ ತೊಗೊಂಡಲ್ಲ, ಅದರಿಂದ ಎಷ್ಟು ದೂರ ನಮ್ಮ ಪ್ರಾಪ್ತಾಂಕಗಳು ಹೋಗಿದಾವೆ, ವಿಚಲನೆ ಎಷ್ಟೈತಿ ಅಂತ ತಗೋಬೇಕು. DI = XI - A. XI ಎಲ್ಲೈತಿ ಅಂದರೆ XI ಮೈನಸ್ ಇದು ಫಿಕ್ಸ್ ಇದೆ 150 ನಾವು ತೊಗೊಂಡಿವಿ. XI - 150. XI ಬೆಲೆ 110 ಐತಿ, ಮೈನಸ್ 150 ಮನಸ್ಸಿನಾಗ ಮಾಡಬೇಕು. ಮೈನಸ್ ಎಷ್ಟು? 40 ಬಂತ ಎಲ್ಲೋ? ನೆಕ್ಸ್ಟ್ 130 - 150 ಮೈನಸ್ ಎಷ್ಟು ಬಂತು? 20 ಬಂತು. ಆಮೇಲೆ 150 - 150
0 ಬರ್ತದೆ. 170 ಮೈನಸ್ 150 ಪ್ಲಸ್ 20. ಆಮೇಲೆ 190 ಮೈನಸ್ 150 ಎಷ್ಟು ಬರ್ತದೆ? ಪ್ಲಸ್ 40 ಬರ್ತದೆ. ಪ್ಲಸ್ 40 ಬರ್ತದೆ. ಇನ್ನು ಎಫ್ ಐ ಇಂಟು ಡಿ ಐ ಮಾಡಿ. ಕೆಲಸಗಾರರ ಸಂಖ್ಯೆ ಐತಲ್ಲ, ಇದು ಎಫ್ ಐ ನಿಮಗೆ ಆವೃತ್ತಿ. ಎಫ್ ಐ ಅಲ್ಲಿ ಮೇಲೆ ಎಫ್ ಐ ಬರ್ಕೋಬೇಕು. 12 4 48 ಮೈನಸ್ 480. 14 2 28 ಆಕೈತಿ ಮೈನಸ್ 280. ಇದು 0 ಬಂತು. 6 2 12 120 ಆಯಿತು ಪ್ಲಸ್ 120. ನೆಕ್ಸ್ಟ್ 4 10 400 400 ಪ್ಲಸ್ 400. ನೀವು ಸೂತ್ರ ಸ್ಮರಿಸ್ಕೊಡ್ರಿ. ಸೂತ್ರ ಏನೈತೆ ಅಂದಾಜು ಸರಾಸರಿ ಒಳಗೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ನೆನಪೈತೆ ಯಾರಿಗಾರೆ ಹೇಳ್ರಿ, ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಅಪಾನ್ ಸಿಗ್ಮಾ ಎಫ್ ಐ. ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ಸೂತ್ರ ನನ್ನ ಪ್ರಕಾರ ಕರೆಕ್ಟ್ ಐತೆ ಅಲ್ಲೋ? ನೋಡ್ರಿ, ನಾನು ಭಾಳ ದಿವಸ ಆಯ್ತು ಇದನ್ನು ವರ್ಕ್ ಮಾಡಿಲ್ಲ ಇದ್ರ ಮೇಲೆ. ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಈಗ ಅಂದಾಜು ಸರಾಸರಿ ಎಷ್ಟೈತಿ? 150 ಐತಿ. 150 ಹಾಕೋದು. ಇನ್ನು ಸಿಗ್ಮಾ ಎಫ್ ಐ ಡಿ ಐ ಬೇಕಲ್ಲ, ಇಲ್ಲಿ ಮೈನಸ್ದು ಸಪ್ರೇಟ್ ಕೂಡಿಸ್ಕೊಳ್ಳೋದ ಪ್ಲಸ್ದು ಸಪ್ರೇಟ್ ಕೂಡಿಸ್ಕೊಳ್ಳೋದ, ಆ ಡಿಫ್ರೆನ್ಸ್ ತೆಗೆದ. ಇವು ಅಷ್ಟ ಕೂಡಿಸ್ರಿ ಎರಡು. 400 5 600 760 ಆಕತ್ತೆ ನೋಡ್ರಿ. ಇದು ಮೈನಸ್ 760 ಆಕತ್ತಿಲ್ಲ. ಇದಷ್ಟೇ ಎಷ್ಟು ಆಕತ್ತೆ ನೋಡ್ರಿ? 520. ಇದು ಪ್ಲಸ್ ಐತಿ. 760 520 ಕಳೀರಿ ಅಂದರೆ ಸಿಗ್ಮಾ ಎಫ್ ಐ ಡಿ ಐ ಸಿಗ್ತದೆ. 760 520 ಕಳೀರಿ. ಕರೆಕ್ಟ್ ಹೇಳ್ಬೇಕಾ? 240 ಉಳಿತ ನೋಡ್ರಿ. ಕರೆಕ್ಟ್ ಐತಿ. 240 ಉಳಿತು. ಮೈನಸ್ ಇಲ್ಲ, ಪ್ಲಸ್ ಮೈನಸ್ ಬರ್ತೈತೆನಾ? ದೊಡ್ಡ ಅಂಕಿ ಚಿಹ್ನೆ ಯಾವುದು? 520 ಮೈನಸ್ 760. ದೊಡ್ಡ ಅಂಕಿ ಚಿಹ್ನೆ ಇಡಬೇಕಲ್ಲ, ಸರಿ. ಡಿಫ್ರೆನ್ಸ್ ಮೈನಸ್ 240. ಸಿಗ್ಮಾ ಎಫ್ ಐ ಡಿ ಐ ಎಷ್ಟು ಬಂತು? ಮೈನಸ್ 240 ಬಂತು. ಮೈನಸ್ 240 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟು ಬರ್ತೈತೆ ನೋಡಿ. ಎಷ್ಟು ಕೆಲಸಗಾರರು ಲೆಕ್ಕದಾಗ ಏನು ಹೇಳ್ಯಾನ? ಒಂದು ಕಾರ್ಖಾನೆ ಅದು ಹೇಳಿಲ್ಲ ಅಂದರೆ ಇಲ್ಲ ಕೂಡಿಸ್ಕೋಬೇಕು, ಸಿಗ್ತದೆ. ಇದನ್ನಷ್ಟು ಕೂಡಿಸ್ರಿ, ಸಿಗ್ಮಾ ಎಫ್ ಐ ಸಿಗ್ತೈತೆ ನಿಮ್ಗೆ. ಕೂಡಿಸ್ರಿ ಅದು 12 10 26 26 1 8 34 44 1 6 50 ನೋಡ್ರಿ. 50 ಐತಲ್ಲ, 50 ಕೆಲಸಗಾರ ಅದ. 50 ಡಿವೈಡೆಡ್ ಬೈ 50. 150 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಮೈನಸ್ ಇರು. 240 ಡಿವೈಡೆಡ್ ಬೈ 50. 0 0 ಹೊಡೆದಾಕ್ರಿ. 5 1 5 4 20 ಪಾಯಿಂಟ್. 5 4 20 5 8 40 ಪಾಯಿಂಟ್ ಕೊಟ್ವಿ. 5 8 40 ಮುಂದೆ 4 ಮುಂದೆ 0 ತೊಗೋಬೇಕಾಗ್ತದೆ. 150 ಮೈನಸ್ 4.8. 150 ಮೈನಸ್ 4.8. 150 ಒಳಗೆ 4.8 ಕಳೆದ್ರೆ ಎಷ್ಟು ಬರ್ತದೆ ನೋಡ್ರಿ? 145.2 ಕರೆಕ್ಟ್ ಐತಿ. 145.2. ಇದು ನಮಗೆ ಅಂದಾಜು ಸರಾಸರಿ. ನಿಮಗೆ ಸಾಮಾನ್ಯವಾಗಿ ನೇರ ವಿಧಾನದಿಂದ ಕಂಡುಹಿಡ್ಲಿಕ್ಕೆ ಹೇಳ್ತಾರೆ. ಈ ವಿಧಾನದಿಂದನೇ ಕಂಡುಹಿಡ್ರಿ ಅಂದ್ರೆ ಇದೇ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಸರಿ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ, ಜೊತೆಗೆ ಈ ಒಂದು ವರ್ಕ್ಶೀಟ್ಗೆ ಪರಿಹಾರ ಪೂರ್ಣ ಆಯಿತು.